ಕಿಚ್ಚೋಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಸಿಎಂ ಸೀಟಿಗಾಗಿ ಒಪ್ಪಂದ ಕಾಂಗ್ರೆಸ್ನಲ್ಲಿ ಧಗಧಗ. ಒಪ್ಪಂದ ಆಗಿದೆ ಅಂತಾದ್ರೆ ನಾವೆಲ್ಲ ಯಾಕಿರಬೇಕು ಅಂತ ಹಿರಿಯ ನಾಯಕ ಪರಮೇಶ್ವರ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರಿಬ್ಬರೇ ರಾಜಕಾರಣ ಮಾಡ್ಲಿ, ಅವರಿಬ್ಬರೇ ನಡೆಸ್ಕೊಂಡು ಹೋಗ್ಲಿ. ಒಪ್ಪಂದದ ಹೇಳಿಕೆ ಇಂದ ಸಚಿವ ಪರಮೇಶ್ವರ್ ಸಿಡಿದೆದ್ದಿದ್ದಾರೆ. ನಮ್ಮಲ್ಲಿ ಯಾವ ಒಪ್ಪಂದ ಆಗಿರೋದು ನಮಗ್ ಗೊತ್ತಿಲ್ಲ. ಶಿವಕುಮಾರ್ ಯಾವ ಅರ್ಥದಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೋ ಹೇಳಿದ್ರು ನನಗೆ ಗೊತ್ತಿಲ್ಲ. ಸಿಎಂ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ನಮ್ಮ ಹತ್ರ ಹೇಳಿದಾರಷ್ಟೇ. ಆ ರೀತಿ ಒಪ್ಪಂದ ಆಗೋಕೆ ಸಾಧ್ಯ ಇಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ. ನಮ್ಮಲ್ಲಿ ಯಾವ ಒಪ್ಪಂದ ಆಗಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಒಪ್ಪಂದ ಆಗಿದೆ ಅಂತಾದ್ರೆ ನಾವೆಲ್ಲ ಯಾಕಿರ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅವರಿಬ್ಬರೇ ರಾಜಕಾರಣ ಮಾಡ್ಲಿ, ಅವರಿಬ್ಬರೇ ಸರ್ಕಾರ ನಡೆಸ್ಕೊಂಡು ಹೋಗ್ಲಿ ಅಂತ ಕಿಡಿಕಾರಿದ್ದಾರೆ. ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರು ಆಗಿದೆ ಅಂತ ಎಲ್ಲೂ ಯಾರು ಹೇಳಿಲ್ಲ. ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂತದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕು? ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವ್ಯಾರು ಕೂಡ ಹೈಕಮಾಂಡ್ ಅನ್ನ ಬಿಟ್ಟು ಹೋಗೋರಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳುವಂತ ಜನ ನಾವು. ಆದ್ರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ಮತ್ತಷ್ಟು ಲೈವ್ ಡೀಟೇಲ್ಸ್ ಈ ಬಗ್ಗೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಇದು ಸಹಜ. ಪರಮೇಶ್ವರ್ ಅವರು ಕೂಡ ಸಿಎಂ ರೇಸ್ ನಲ್ಲಿದ್ದವರು, ಈ ಹಿಂದೆ ಡಿಸಿಎಂ ಆಗಿ ಕೆಲಸ ಮಾಡಿದಂಥವರು. ಆದ್ರೆ ಈಗ ಈ ಹೊಂದಾಣಿಕೆ ರಾಜಕಾರಣ, ನನ್ನ ಮತ್ತು ಸಿಎಂ ಮಧ್ಯೆ ಹೊಂದಾಣಿಕೆ ಆಗಿದೆ ಅನ್ನುವಂಥ ಸ್ಟೇಟ್ಮೆಂಟ್ ಸಹಜವಾಗಿ ಅವ್ರಿಗೆ ಡಿಸ್ಟರ್ಬ್ ಮಾಡುತ್ತೆ. ಆ ಸ್ಟೇಟ್ಮೆಂಟ್ ಪರಮೇಶ್ವರ್ ಅವರ ಮಾತನ್ನು ಕೂಡ ನಾವು ಊಹೆ ಮಾಡಬಲ್ವಿ, ನಿರೀಕ್ಷಿಸಬಲ್ವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನೆಲ್ಲ ಲಭ್ಯವಾಗ್ತಿದೆ? ಡಿಸಿಎಂ ನೋಡಿದ್ರೆ ಹಂಗೆ ಹೇಳ್ತಿದಾರಂತೆ, ಆದ್ರೆ ಸಿಎಂ ನೋಡಿದ್ರೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಪರಮೇಶ್ವರ್ ಅವ್ರಿಗೆ ಹೇಳಿದಾರಂತೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಖಂಡಿತವಾಗಿ ಸಭಾ ಸಿಎಂ ವಿಚಾರದ ಚರ್ಚೆ ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ಹೈಕಮಾಂಡ್ ಇರ್ಬೋದು, ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವೆ ನಡೀತಾ ಇತ್ತು. ಸದ್ಯ ಈಗ ಈ ವಿಚಾರ ಕುರಿತಂತೆ ಇಲ್ಲಿರ್ತಕ್ಕಂಥ ನಾಯಕರುಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಕೇವಲ ದೊಡ್ಡವರ ಮಟ್ಟದಲ್ಲಿ ನಡೆದಂತ ಮಾತುಕತೆ ವಿಚಾರ ಕುರಿತಂತೆ ರಾಜ್ಯದ ಪ್ರಮುಖ ನಾಯಕರಿಗೆ, ಹಿರಿಯ ಸಚಿವರುಗಳಿಗೂ ಕೂಡ ಮಾಹಿತಿಯನ್ನು ನೀಡಬೇಕು ಎಂಬತಕ್ಕಂಥ ಆಗ್ರಹವನ್ನ ಈಗ ಪರಮೇಶ್ವರ್ ಅವರು ತಮ್ಮ ಹೇಳಿಕೆ ಮೂಲಕ ಮಾಡಿದ್ದಾರೆ. ಸಿಎಂ ವಿಚಾರದಂತ ಪ್ರಬಲವಾದಂತ ಸ್ಥಾನದ ವಿಚಾರ ಕುರಿತಂತೆ ಸಮುದಾಯಗಳನ್ನ, ವ್ಯಕ್ತಿಗಳನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಬೇಕಾಗುತ್ತೆ. ಕೇವಲ ಹೈಕಮಾಂಡ್ ಮತ್ತೆ ಹಿರಿಯ ನಾಯಕರುಗಳ ನಡುವೆ ಅಂದ್ರೆ ಸಿಎಂ ಇರ್ಬೋದು, ಡಿಸಿಎಂಗಳ ನಡುವೆ ನಡೆದ್ರೆ ಅಷ್ಟೇ ಆಗೋದಿಲ್ಲ ಎಂಬತಕ್ಕಂಥ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ಇದರ ಜೊತೆಗೆ ಸಿಎಂ ಸ್ಥಾನದ ವಿಚಾರದ ಚರ್ಚೆ ಬಂದಂತ ಸಂದರ್ಭದಲ್ಲಿ ರಾಜ್ಯದ ಮುಂಚೂಣಿ ನಾಯಕರುಗಳು ಕೂಡ ನಾವು ಕೂಡ ಆಸ್ಪರೆಂಟ್ ಇದೀವಿ, ನಾವು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಎಂಬತಕ್ಕಂಥ ವಿಚಾರಗಳ ಕುರಿತಂತೆ ಅವರ ಬೆಂಬಲಿಗರಿರ್ಬೋದು, ಅವರುಗಳೇ ಕೂಡ ಬಹಿರಂಗವಾಗಿ ಹೇಳಿದಂತ ಹೇಳಿಕೆಗಳಿದಾವೆ. ಅಂದ್ರೆ ಸಿಎಂ ವಿಚಾರ ಕುರಿತಂತೆ ನಾವು ಹಿರಿಯರಿದ್ದೀವಿ, ನಮ್ಮನ್ನು ಕೂಡ ಕನ್ಸಿಡರ್ ಮಾಡಬೇಕು ಎಂಬತಕ್ಕಂಥ ಅಭಿಪ್ರಾಯವನ್ನ ಪರಮೇಶ್ವರ್ ಸೇರಿದಂತೆ ಇತರ ನಾಯಕರುಗಳು ಅನೇಕ ಸಂದರ್ಭದಲ್ಲಿ ರಾಜ್ಯದ ವಿಚಾರ ಇರಬಹುದು, ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತ ಸಂದರ್ಭದಲ್ಲೂ ಕೂಡ ತಮ್ಮ ಹಿರಿತನವನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಎಂಬತಕ್ಕಂಥ ಭರವಸೆ ಇದೆ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈಗ ಹೈಕಮಾಂಡ್ ನಡುವೆ ಸಿಎಂ ವಿಚಾರದ ಚರ್ಚೆ ಇರಬಹುದು, ಒಪ್ಪಂದ ವಿಚಾರ ಕುರಿತಂತೆ ಬಹಿರಂಗವಾದಂತ ಹೇಳಿಕೆಗಳನ್ನ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಕೂಡ ತಮ್ಮ ಮನದ ಅಭಿಪ್ರಾಯವನ್ನು ಕೂಡ ಹೊರ ಹಾಕಿದ್ದಾರೆ. ಕೇವಲ ಅವರವರೇ ಕುಳಿತು ಮಾತನಾಡ್ಕೊಳ್ಳೋದಾದ್ರೆ ನಾವಿರೋದೇನಕ್ಕೆ ಎಂಬತಕ್ಕಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸೋದ್ರ ಮುಖಾಂತರ ಹೈಕಮಾಂಡ್ ಇರ್ಬೋದು, ಸಿಎಂ ಡಿಸಿಎಂ ಏನೇ ಅಭಿಪ್ರಾಯಗಳನ್ನ, ಏನೇ ಸಮಾಲೋಚನೆ ಮಾಡಿದ್ರು ಕೂಡ ಇಲ್ಲಿರ್ತಕ್ಕಂಥ ನಾಯಕರುಗಳನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಅವರವರೇ ಎಲ್ಲವನ್ನು ಕೂಡ ನಿರ್ಧಾರ ಮಾಡೋದಾದ್ರೆ ಇಲ್ಲಿರ್ತಕ್ಕಂಥ ನನ್ನಂತ ಹಿರಿಯ ನಾಯಕರನ್ನ ಇರೋದೇನಕ್ಕೆ ಅಂತಕ್ಕಂಥ ಅಭಿಪ್ರಾಯವನ್ನ ಈಗ ಬಹಿರಂಗವಾಗಿ ಹೇಳೋದ್ರ ಮುಖಾಂತರ ಸಿಎಂ ಸ್ಥಾನದ ಒಪ್ಪಂದ ಇರಬಹುದು, ಇನ್ನಿತರ ಮಹತ್ವದ ನಿರ್ಧಾರಗಳನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳತಕ್ಕಂಥ ಸಂದರ್ಭ ಬಂದಂತಹ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಬೇಕು ಎಂಬತಕ್ಕಂಥ ಹೇಳಿಕೆಯನ್ನ ಈಗ ಪರೋಕ್ಷವಾಗಿ ಪರಮೇಶ್ವರ್ ಅವರು ತಮ್ಮ ಅಸಮಾಧಾನದ ಮೂಲಕ, ಜೊತೆಗೆ ಹೈಕಮಾಂಡ್ ನಾಯಕರು ಇರ್ಬೋದು, ಸಿಎಂ ವಿಚಾರದ ಒಪ್ಪಂದ ವಿಚಾರ ಕುರಿತಂತೆ ಪ್ರಸ್ತಾಪ ಮಾಡೋ ನಾಯಕರಿಗೂ ಕೂಡ ಈ ಹೇಳಿಕೆಯ ಮೂಲಕ ಒಂದು ಸಂದೇಶವನ್ನ ಈಗ ರವಾನೆ ಮಾಡಿರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.